ಎಲ್ಲ ನಮ್ಮ ಮಾಧ್ಯಮದ ಸ್ನೇಹಿತರೆ, ಇವತ್ತು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಒಂದು ಬಹಳ ಪ್ರಮುಖವಾದಂಥ ಸಭೆಯನ್ನು ಹಮ್ಮಿಕೊಂಡಿದ್ದು. ಈ ಸಭೆಯಲ್ಲಿ ನಮ್ಮ ಎಐಸಿಸಿ ಪ್ರಧಾನ ಕಾರ್ಯದರ್ಶಿಗಳಾದ ಸುರ್ಜೇವಾಲಾ ಅವರು, ನಮ್ಮ ವರ್ಕಿಂಗ್ ಕಮಿಟಿ ಮೆಂಬರ್ಸು, ನಮ್ಮ ಮಾಜಿ ಮುಖ್ಯಮಂತ್ರಿಗಳು, ಎಲ್ಲ ಮಂತ್ರಿಗಳು, ಶಾಸಕರು, ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದವರು, ಲೋಕಸಭಾ ಸದಸ್ಯರುಗಳು, ಹಾಲಿ ಮಾಜಿ ಎಲ್ಲರೂ ಕೂಡ ಇವತ್ತು ಜನರಲ್ ಬಾಡಿ ಸಭೆ ಇವತ್ತು ಹಮ್ಮಿಕೊಂಡಿದ್ದು. ಬಹಳ ಪ್ರಮುಖವಾದಂತಹ ತೀರ್ಮಾನಗಳನ್ನು ಮಾಡಿದ್ದೇವೆ. ಜಿಲ್ಲಾಧ್ಯಕ್ಷಗಳು ಕೂಡ ಮತ್ತು ನಮ್ಮ ಕೆಪಿಸಿಸಿ ಪದಾಧಿಕಾರಿಗಳು ಪಾಲ್ಗೊಂಡಿದ್ದು. ಈಗ ಮಧ್ಯಾಹ್ನ 4 ಗಂಟೆಗೆ ಜಿಲ್ಲಾ ಅಧ್ಯಕ್ಷರು ಮತ್ತು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷಗಳ ಸಭೆಯನ್ನು ಕೂಡ ಈಗ ಕರೆದಿದ್ದೇವೆ. ನಿಮ್ಮ ಹತ್ರ ಮಾತಾಡಿದ ಮೇಲೆ ಅವನ್ನೆಲ್ಲ ಹೋಗಿ ಕೆಲವು ಬೆಳಗ್ಗೆ ತೆಗೆದುಕೊಂಡಂತ ತೀರ್ಮಾನಗಳನ್ನು ಅವರ ಮುಖಾಂತರ ರಾಜ್ಯಕ್ಕೆ ಕಳಿಸುವಂತ ಕೆಲಸವನ್ನು ಮಾಡ್ತೇವೆ. ತಮಗೆಲ್ಲ ಗೊತ್ತಿದೆ, ಇಡೀ ನಮ್ಮ ಕಾರ್ಯಕರ್ತರಿಗೆ, ನಮ್ಮ ಎಲ್ಲ ನಾಯಕರುಗಳಿಗೆ ಏನು ಜನ ನಮ್ಮ ಮೇಲೆ ಒಂದು ವಿಶ್ವಾಸವನ್ನು ಇಟ್ಟಿದ್ರು, ಏನು ಜನರಿಗೆ ಮಾತು ಕೊಟ್ಟಿದ್ದು, ಆ ಮಾತನ್ನ 5 ಗ್ಯಾರಂಟಿಗಳನ್ನ ನಾವು ಇಂಪ್ಲಿಮೆಂಟ್ ಮಾಡಿ ಮತ್ತೆ ಜನರ ಮುಂದೆ ಹೋಗುವಂತ ಒಂದು ದೊಡ್ಡ ಶಕ್ತಿ, ಆತ್ಮವಿಶ್ವಾಸ ನಮ್ಮ ಕಾರ್ಯಕರ್ತರಿಗೆ ನಾವು ಮೂಡಿಸಿದ್ದೇವೆ. ಏಕೆಂದ್ರೆ ಹಿಂದೆ ಯಾವ ಸರ್ಕಾರಗಳು ಕೂಡ ಆ ರೀತಿ ಕೊಟ್ಟ ಮಾತನ್ನ 7 ತಿಂಗಳಲ್ಲಿ ಯಾವ ಸರ್ಕಾರಗಳು ಕೂಡ ಇಡೀ ದೇಶದಲ್ಲಿ ಮಾಡಲಿಲ್ಲ. ಸೆಂಟ್ರಲ್ ಗೌರ್ಮೆಂಟ್ ಮಾಡಿಲ್ಲ, ಸ್ಟೇಟ್ ಗೌರ್ಮೆಂಟ್ಗಳು ಮಾಡಿಲ್ಲ. ಆದರೆ ನಾವು ಅದನ್ನ ಕಾರ್ಯರೂಪಕ್ಕೆ ತಂದು 4 ಗ್ಯಾರಂಟಿ ಇಂಪ್ಲಿಮೆಂಟ್ ಆಗಿದೆ. 5ನೇ ಗ್ಯಾರಂಟಿ ಚಾಲನೆಯಲ್ಲಿದೆ. ವಿವೇಕಾನಂದರವರ ಜನ್ಮದಿನ ಆ ಶಿವಮೊಗ್ಗದಲ್ಲಿ ನಾವು ಅದನ್ನ ಮಾಡ್ತಾ ಇದ್ದೇವೆ. 1ನೇ ಗ್ಯಾರಂಟಿ ಬೆಂಗಳೂರು ವಿಧಾನಸೌಧದ ಮುಂದೆ ಪ್ರಾರಂಭ ಮಾಡಿ, 2ನೇ ಗ್ಯಾರಂಟಿ ನಾವು ಅನ್ನಭಾಗ್ಯ ಕೂಡ ವಿಧಾನಸೌಧದಲ್ಲಿ ಚಾಲನೆ ಮಾಡಿ, 3ನೇ ಗ್ಯಾರಂಟಿ ಗುಲ್ಬರ್ಗದಲ್ಲಿ ಗೃಹ ಜ್ಯೋತಿ ಚಾಲನೆ ಮಾಡಿದು, 4ನೇ ಗೃಹಲಕ್ಷ್ಮಿ ಮೈಸೂರಿನಲ್ಲಿ ಮಾಡಿದು, ಈಗ ಶಿವಮೊಗ್ಗದಲ್ಲಿ ಯುವ ನಿಧಿ ಕಾರ್ಯಕ್ರಮ ಕೂಡ ಚಾಲನೆಯನ್ನ ಮಾಡ್ತಾ ಇದ್ದೇವೆ. ಸೊ ಇದು ನಮ್ಮ ಎಲ್ಲ ಕಾರ್ಯಕರ್ತರಿಗೆ, ಶಾಸಕರಿಗೆ ನಾವು ಜನರ ಮುಂದೆ ಹೋಗಲಿಕ್ಕೆ ನಮಗೆ ದೊಡ್ಡ ಶಕ್ತಿಯನ್ನು ತುಂಬಿದ್ದೀರಿ ಅಂತೇಳಿ ಇಡೀ ಪಕ್ಷ ಬಹಳ ಸಂತೋಷವನ್ನ ವ್ಯಕ್ತಪಡಿಸಿದೆ. ಈಗ 21ನೇ ತಾರೀಕು ನಮ್ಮ ಎಸಿಸಿ ಅಧ್ಯಕ್ಷರು ಇಡೀ ನಮಗೆ ಒಂದು ದಿನಾಂಕವನ್ನ ಕೊಟ್ಟಿದ್ದಾರೆ. ನಮ್ಮ ರಾಜ್ಯದ ಕಾರ್ಯಕರ್ತರ ಸಮಾವೇಶ. ನಮ್ಮ ರಾಜ್ಯದ ಕಾರ್ಯಕರ್ತರಂದ್ರೆ ನಮ್ಮೆಲ್ಲ ಶಾಸಕರು, ನಮ್ಮ ಜಿಲ್ಲಾ ಕಾಂಗ್ರೆಸ್, ಬ್ಲಾಕ್ ಕಾಂಗ್ರೆಸ್ ಅವರು, ಜನಪ್ರತಿನಿಧಿಗಳು, ಸರ್ಕಾರ ಸಹಕಾರ ಸಂಸ್ಥೆ ಎಲ್ಲ ಪ್ರತಿನಿಧಿಗಳು, ನಮ್ಮ ಬ್ಲಾಕ್ ಕಾಂಗ್ರೆಸ್ ಆಫೀಸ್ ಬೇರರ್ಸು ಪದಾಧಿಕಾರಿಗಳು, ನಮ್ಮ ಸೆಲ್ಸ್ ಸಂಬಂಧಪಟ್ಟಂತೆ ಎಲ್ಲ ಪದಾಧಿಕಾರಿಗಳು ಅವರು, ಮತ್ತು ಎಲ್ಲ ನಮ್ಮ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಗೆದ್ದವರು, ಸೋತವರು, ಯಾರು ನಮ್ಮ ಬೂತ್ ಪಟ್ಟದ ಪ್ರತಿನಿಧಿಗಳಿದ್ದಾರೋ ಅವನ್ನೆಲ್ಲ ಕರೆದು ಒಂದು ಸಮಾವೇಶವನ್ನು ಮಾಡಬೇಕು ಅಂತ ಹೇಳಿ ನಮಗೆ ದಿನಾಂಕವನ್ನು ನಿಗದಿ ಮಾಡಿದ್ದಾರೆ. ಎಲ್ಲಿ ಮಾಡಬೇಕು ಅನ್ನೋದನ್ನ ನಾಳೆದಲ್ಲಿ ನಾವು ನಿಮಗೆ ಗೋಷ್ಠಿಯನ್ನು ನಾವು ಮಾಡ್ತೇವೆ. ಇದು ನಮ್ಮ ಮೊದಲನೇ ಕಾರ್ಯಕ್ರಮ. ನಮ್ಮ ಈ ಸಭೆಯಲ್ಲಿ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಪಕ್ಷ ಏನು ನಮ್ಮ ಎಲ್ಲ ಶಾಸಕರಿಗೆ, ಜಿಲ್ಲಾ ಮಂತ್ರಿಗಳಿಗೆ ಸೂಚನೆ ಕೊಟ್ಟಿದ್ದೇವೆ ಅಂದರೆ, ಏನ್ ನಾಮಿನೇಷನ್ಸ್ ಇದೆ ಆ ನಾಮಿನೇಷನ್ಸ್ ಆಶ್ರಯ ಕಮಿಟಿ ಇರ್ಬೋದು,
ಆರಾಧನಾ ಕಮಿಟಿ ಇರ್ಬೋದು, ನಮ್ಮ ಪವರ್ ಡಿಪಾರ್ಟ್ಮೆಂಟ್ ಇರಂತ ಸಬ್ ಡಿವಿಷನ್ ಕಮಿಟಿಗಳು ಇರ್ಬೋದು, ಲ್ಯಾಂಡ್ ಗ್ರಾಂಟ್ ಕಮಿಟಿ ಇರ್ಬೋದು, ನಮ್ಮ ಇರಿಗೇಷನ್ ಅಲ್ಲಿ ಕೆರೆಗಳನ್ನ ಸುಮಾರು ಒಂದು 70-80 ದೊಡ್ಡ ದೊಡ್ಡ ಕೆರೆಗಳನ್ನ ಗುರುತಿಸಿದ್ದೀವಿ. ಅಲ್ಲೂ 5ರಿಂದ 6 ಜನ ಅದರ ಉಸ್ತುವಾರಿಯನ್ನು ನೋಡಲಿಕ್ಕೆ ಒಂದು ಸಮಿತಿ ಮಾಡಲಿಕ್ಕೆ ಒಂದು ಅವಕಾಶ ಇದೆ. ಅದಕ್ಕೂ ಕೂಡ ಕೆಡಿಪಿ ಕಮಿಟಿ ಇರ್ಬೋದು, ನಾಮಿನೇಷನ್ಸ್ ಇರ್ಬೋದು, ಯಾವುದೇ ನಮ್ಮ ಹಾಸ್ಪಿಟಲ್ ನಾಮಿನೇಷನ್ಸು, ಸ್ಕೂಲ್ಗಳ ನಾಮಿನೇಷನ್ನು, ಕಾಲೇಜ್ ನಾಮಿನೇಷನ್ಸು, ಇವೆಲ್ಲ ಏನು ಕಮಿಟಿಗಳಿದೆ ಅವೆಲ್ಲ ಕೂಡ ಈ ತಿಂಗಳು ಒಳಗಡೆ ನಮ್ಮ ಜಿಲ್ಲಾ ಮಂತ್ರಿಗಳು ಜವಾಬ್ದಾರಿ ತೆಗೆದುಕೊಂಡು ನಮ್ಮ ಎಲ್ಲ ಸ್ಥಳೀಯ ಬ್ಲಾಕ್ ಅವರು ಮತ್ತು ನಮ್ಮ ಚುನಾವಣೆಯಲ್ಲಿ ಗೆದ್ದವರು ಸೋತವರು ಜಿಲ್ಲಾಧ್ಯಕ್ಷಗಳ ಹತ್ರ ಸಮಾಲೋಚನೆ ಮಾಡಿ ಆದೇಶವನ್ನು ಮಾಡಿ ನಮ್ಮ ಕಾರ್ಯಕರ್ತರಿಗೆ ಶಕ್ತಿಯನ್ನು ತುಂಬುವಂತ ಕೆಲಸ ಮಾಡಬೇಕು ಅಂತ ಹೇಳಿ ಅವ್ರನ್ನ ಗುರುಸುವಂತ ಕೆಲಸವನ್ನ ನಾವು ಅವರಿಗೆ ಮಂದಟ್ಟು ಮಾಡಿ ಅವರಿಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದೇವೆ. ಇನ್ನೊಂದು 5 ಗ್ಯಾರಂಟಿಗಳ ವಿಚಾರದಲ್ಲಿ ಈಗ ನಾವು ಅದನ್ನ ಇಂಪ್ಲಿಮೆಂಟೇಷನ್ ಮಾಡಲಿಕ್ಕೆ ಸಮರ್ಪಕವಾಗಿ ಇಂಪ್ಲಿಮೆಂಟ್ ಮಾಡಲಿಕ್ಕೆ ನಾವು ಒಂದು ವಿಶೇಷವಾದಂತ ಕಾರ್ಯಕ್ರಮ ರೂಪಿಸಿದ್ದೇವೆ. ಅದನ್ನ ಮುಖ್ಯಮಂತ್ರಿಗಳು ಅವರೇ ತಮ್ಮ ಸ್ವಚ್ಛ ಬಾಯಿಯಿಂದ ಸರ್ಕಾರದ ಒಂದು ಹೊಸ ಆದೇಶವನ್ನ ಹೊರಡಿಸ್ತಾ ಇದ್ದೇವೆ. ಅದನ್ನ ಮುಖ್ಯಮಂತ್ರಿಗಳು ನಿಮಗೆ ಆ ವಿಚಾರನ ತಿಳಿಸ್ತಾರೆ. ನಾನು ಅದನ್ನ ಆ ವಿಚಾರನ ಅವರ ಬಾಯಲ್ಲೇ ತಾವು ಕೇಳಬೇಕು ಅಂತೇಳಿ ತಮ್ಮಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಏಕೆಂದ್ರೆ ಒಂದು ಹೊಸ ರೂಪವನ್ನೇ ಕೊಡ್ತಾ ಇದ್ದೀವಿ ಜನರಿಗೆ. ಇವತ್ತವರೆಗೂ ಯಾರು ಮಧ್ಯಸ್ಥಿಕೆ ಇಲ್ಲದೆ ನಾವು ಈ 5 ಗ್ಯಾರಂಟಿಗಳನ್ನ ಒಂದು ಕಡೆನೂ ಒಂದು ಲೋಪದೋಷ ಹೊರಗಡೆ ಬರದೇ ರೀತಿಯಲ್ಲಿ ಈ ನಮ್ಮ 5 ಗ್ಯಾರಂಟಿಗಳನ್ನ ಈಗಾಗಲೇ ಇಂಪ್ಲಿಮೆಂಟ್ ನಾವು ಪಾರದರ್ಶಕವಾಗಿ ಎಲ್ಲ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್, ಈ ಸೋಷಿಯಲ್ ಎಂಪವರ್ಮೆಂಟ್ ಕೊಡಲಿಕ್ಕೆ ಅಭಿವೃದ್ಧಿ ಅಂದ್ರೆ ವೈಯಕ್ತಿಕವಾದಂತ ಸುಮಾರು 3 ಕೋಟಿ ಕುಟುಂಬಗಳಿಗೆ, ಜನಸಂಖ್ಯೆಗೆ ಈ ಕುಟುಂಬ ಒಂದಲ್ಲ ಒಂದು ರೀತಿ ತಲುಪಿದೆ ಆ ಜನಸಂಖ್ಯೆಗೆ. ಸೊ ಹೆಚ್ಚು ಕಮ್ಮಿ 80% ಕುಟುಂಬಗಳಿಗೆ ರಾಜ್ಯದಲ್ಲಿ ಈ ಯೋಜನೆಗಳೆಲ್ಲ ಕೂಡ ತಲುಪುವಂಥದ್ದು ಬಹುಶಃ ನಮ್ಮ ಎಲ್ಲ ದಾಖಲೆಗಳಲ್ಲಿ ಕೂಡ ಇದೆ. ಈ ದೃಷ್ಟಿಯಿಂದ ಅದನ್ನ ಯಾವ ರೀತಿ ಇನ್ನ ಸಮರ್ಪಕವಾಗಿ ಕೊಡಬೇಕು ಅಂತೇಳಿ ಈ ತೀರ್ಮಾನವನ್ನ ಮಾಡಿದ್ದೇವೆ. ಇದಲ್ಲದೆ ಪಾರ್ಲಿಮೆಂಟ್ ಎಲೆಕ್ಷನ್ ದೃಷ್ಟಿಯಿಂದ ನಾವೀಗಾಗಲೇ ಪ್ರತಿಯೊಂದು ಜಿಲ್ಲೆಗೂ ಒಬ್ಬ ಡಿಸ್ಟ್ರಿಕ್ಟ್ ಮಿನಿಸ್ಟರ್ಗಳನ್ನ ಜವಾಬ್ದಾರಿಯನ್ನು ನಾವು ವಹಿಸಿದ್ದೇವೆ. 28 ಜನ ಪಾರ್ಲಿಮೆಂಟ್ಗೂ 28 ಜನ ಮಂತ್ರಿಗಳಿಗೆ ನಾವು ಜವಾಬ್ದಾರಿಯನ್ನು ಕೊಟ್ಟಿದ್ದೇವೆ. ಅದೇ ರೀತಿ ಅವ್ರ ಕೈ ಕೆಳಗಡೆ 28 ಜನ ಉಪಾಧ್ಯಕ್ಷರು ಮತ್ತು ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಎಂಎಲ್ಸಿಗಳು ಅವರು ಕೂಡ ನಾವು ಉಸ್ತುವಾರಿಯಾಗಿ ಅವರ ಕೆಳಗಡೆ ಆ ಜಿಲ್ಲಾ ಮಟ್ಟದಲ್ಲಿ ಕಾರ್ಯಕ್ರಮವನ್ನು ರೂಪಿಸಲಿಕ್ಕೆ ಅವರಿಗೆ ಅಸಿಸ್ಟೆಂಟ್ ಆಗಿ ಕೊಟ್ಟು ಅವ್ರ ಕೈಲಿ, ಏಕೆಂದ್ರೆ ಮಂತ್ರಿಗಳ ಬೇರೆ ಕೆಲಸ ಇದ್ರೂ ಕೂಡ ಎಲ್ಲ ಕೆಲಸ ಬಿಟ್ಬಿಟ್ಟು ಇವತ್ತು ಈ ಪಕ್ಷದ ಕೆಲಸ ಕೂಡ ಅವರು ಮುಂದೆ ಜವಾಬ್ದಾರಿ ತೆಗೆದುಕೊಂಡು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಅವ್ರಿಗೆ ಅಸಿಸ್ಟ್ ಮಾಡಲಿಕ್ಕೆ ನಾವು ವಹಿಸ್ತಾ ಇದ್ದೇವೆ. ಇದಲ್ಲದೆ ಎಲ್ಲ ಬ್ಲಾಕ್ ಮಟ್ಟದಲ್ಲೂ ಕೂಡ, ಒಂದು ಅಸೆಂಬ್ಲಿ ಮಟ್ಟದಲ್ಲೂ ಕೂಡ ಒಬ್ಬೊಬ್ಬರಿಗೆ ಈ ಎಲೆಕ್ಷನ್ ಜವಾಬ್ದಾರಿಯನ್ನ ಕೊಟ್ಟು ಅಲ್ಲಿ ಯಾವ ರೀತಿ ಬೂತ್ ಲೆವೆಲ್ ಏಜೆಂಟ್ಗಳನ್ನ ಮಾಡಬೇಕು, ಈ ವೋಟರ್ ಲಿಸ್ಟ್ ಅಲ್ಲಿ ಏನು ಕೆಲವು ನ್ಯೂನತೆಗಳಿದೆ ಅದನ್ನೆಲ್ಲ ಸರಿ ಮಾಡಿಸುವಂಥದ್ದು, BLAಗಳನ್ನ ಅಪಾಯಿಂಟ್ಮೆಂಟ್ ಮಾಡೋದು, BLOಗಳಿಗೆ ಅಪಾಯಿಂಟ್ಮೆಂಟ್ ಮಾಡಲಿಕ್ಕೆ ಸೂಚಿಸುವಂಥದ್ದು, ಇವೆಲ್ಲ ಕೂಡ ಮಾಡಬೇಕಾಗುತ್ತದೆ. ಇದಲ್ಲದೆ ಪ್ರತಿಯೊಂದು ಅಸೆಂಬ್ಲಿಯಲ್ಲೂ ಕೂಡ ಏನು ನಮ್ಮ ಪಕ್ಷದ ಅನೇಕ ಸಂಘಟನೆಗಳಿದೆ, ಸಮಾಜವಾದಂಥ ಸಂಘಟನೆಗಳು, ನಮ್ಮ ಬ್ಯಾಕ್ವರ್ಡ್ ಕ್ಲಾಸ್ ಇರ್ಬೋದು, ಮೈನಾರಿಟಿ ಇರ್ಬೋದು, ರೈತ ಸಂಘ ಇರ್ಬೋದು, ಯೂತ್ ಕಾಂಗ್ರೆಸ್ ಇರ್ಬೋದು, ಮಹಿಳಾ ಕಾಂಗ್ರೆಸ್ ಇರ್ಬೋದು, ಇವೆಲ್ಲ ಕೂಡ ಎಲ್ಲ ಆ ಬ್ಲಾಕ್ ಮಟ್ಟದಲ್ಲೂ ಕೂಡ ಯಾವ್ದಾದ್ರು ಬದಲಾವಣೆಯನ್ನ ಮಾಡುವಂಥದ್ದು, ಸಮರ್ಪಕವಾಗಿ ಮಾಡೋಂಥದ್ದನ್ನ ಯಾವುದೇ ಇದ್ರೂ ಕೂಡ ಇನ್ನೊಂದು ನೆಕ್ಸ್ಟ್ 15-20 ದಿನದೊಳಗಡೆ ಎಲ್ಲ ಕೂಡ ಬದಲಾವಣೆ ಮಾಡಿ ಅವರ ಪ್ರಸ್ತಾವನೆಯನ್ನ ಸಲ್ಲಿಸಬೇಕು ಅಂತೇಳಿ ಅವ್ರಿಗೆ ನಾವು ಈ ಸಂದೇಶವನ್ನ ಈ ಸಂದರ್ಭದಲ್ಲಿ ನಾವು ಕೊಟ್ಟಿದ್ದೇವೆ. ಇದಲ್ಲದೆ ಪ್ರತಿಯೊಂದು ಬೂತ್ ಅಸೆಂಬ್ಲಿ ಲೆವೆಲ್ ಕೂಡ ಒಂದು ಕನ್ವೆನ್ಷನ್ ಅನ್ನ, ಈ ಒಂದು ಏನು ನಮ್ಮ ಗ್ಯಾರಂಟಿ ನಾವು ಪಡ್ಕೊಂಡಿದ್ದಾರೆ ಸಾಮಾನ್ಯ ಜನರ ಪ್ರತಿಯೊಬ್ಬರು ಕನ್ವೆನ್ಷನ್ ಕೂಡ ಅಸೆಂಬ್ಲಿ ಲೆವೆಲ್ ಒಂದು ಮತ್ತು ಜಿಲ್ಲಾ ಮಟ್ಟದ ಕನ್ವೆನ್ಷನ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ಅದು ನೆಕ್ಸ್ಟ್ ಮಂತ್ 15ನೇ ತಾರೀಕು ಒಳಗಡೆ ಈ ರಾಜ್ಯದ ಎಲ್ಲ ಕಡೆ
ಈ ಕನ್ವೆನ್ಷನ್ಗಳನ್ನ, ಯಾಕೆಂದ್ರೆ 12ನೇ ತಾರೀಕು ಬಜೆಟ್ ಪ್ರಾರಂಭ ಆಗ್ತದೆ, 12ನೇ ತಾರೀಕು ಅಸೆಂಬ್ಲಿ ಪ್ರಾರಂಭ ಆಗ್ತದೆ. ಅಷ್ಟರೊಳಗಡೆ ಟೆಂಟೇಟಿವ್ ಡೇಟ್ ಇನ್ನು ಕ್ಯಾಬಿನೆಟ್ ಅಲ್ಲಿ ಫೈನಲ್ ಡಿಸಿಷನ್ ಆಗಿಲ್ಲ. ಸೊ ಅದರಿಂದ ಅವ್ರಿಗೆ 12ನೇ ತಾರೀಕು ಒಳಗಡೆ ಎಲ್ಲ ಅಸೆಂಬ್ಲಿ ಲೆವೆಲ್ ಅಲ್ಲೂ ಕೂಡ ಈ ಒಂದು ಕನ್ವೆನ್ಷನ್ಗಳನ್ನ ಮುಗಿಸಬೇಕು. ಡಿಸ್ಟ್ರಿಕ್ಟ್ ಮಿನಿಸ್ಟರ್ಸ್ ಕಂಪಲ್ಸರಿ ಆ ಅಸೆಂಬ್ಲಿ ಲೆವೆಲ್ ಕನ್ವೆನ್ಷನ್ಗಳಲ್ಲಿ ಜವಾಬ್ದಾರಿ ತೆಗೆದುಕೊಂಡು ಪಾಲ್ಗೊಳ್ಳಬೇಕು ಅಂತ ಹೇಳಿ ಅವರಿಗೆ ನಾವು ಸೂಚನೆಯನ್ನು ನಾವು ಕೊಟ್ಟಿದ್ದೇವೆ. ಅದಕ್ಕೆಲ್ಲ ಕೂಡ ಕೆಲವು ನಮ್ಮ ಆಫೀಸ್ ಬೇರಸ್ ಕೂಡ ಇನ್ಚಾರ್ಜ್ ಹಾಕಿ ಅವ್ರ ಕೈಲಿ ಈ ಒಂದು ಕೆಲಸವನ್ನ, ಸಂಘಟನೆ ಕೆಲಸವನ್ನ ಮಾಡುವಂತ ವಿಚಾರವನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ಇಷ್ಟು ಪ್ರಮುಖವಾದಂತಹ ವಿಚಾರವನ್ನ ಸದ್ಯಕ್ಕೆ ಇವತ್ತು ನಾನು ತಿಳಿಸ್ತೇನೆ. ಬೇರೆ ಮನೆ ಮನೆಗೆ ಕಾಂಗ್ರೆಸ್ ಕಾರ್ಯಕ್ರಮ ಕೂಡ ಒಂದು ರೂಪಿಸ್ತಾ ಇದ್ದೇವೆ. ನಾನು ಮತ್ತೊಂದು ಪ್ರೆಸ್ ಕಾನ್ಫರೆನ್ಸ್ ನಲ್ಲಿ ಇವತ್ತು ಸಭೆ ಆದಮೇಲೆ ನಾನು ಇವತ್ತೋ ಇಲ್ಲ ಇನ್ನೊಂದು ದಿನ ನಾನು ನಿಮಗೆ ನಾನು ತಿಳಿಸ್ತೇನೆ. ಯಾಕೆಂದ್ರೆ ಕೆಲವು ಪ್ರಮುಖವಾದಂತಹ ಅನೌನ್ಸ್ಮೆಂಟ್ ಅನ್ನ ಮುಖ್ಯಮಂತ್ರಿ ಮಾಡೋರಿದ್ದಾರೆ ನಮ್ಮ ಕಾರ್ಯಕರ್ತರಿಗೆ ಶಕ್ತಿ ಕೊಡಲಿಕ್ಕೆ. ಇದಲ್ಲದೆ ಬೋರ್ಡು, ಕಾರ್ಪೊರೇಷನ್ಸ್ ಈಗ ಫಸ್ಟ್ ಲಿಸ್ಟ್ ಸದ್ಯದಲ್ಲೇ ಈ ಹೊಸ 14ನೇ ತಾರೀಕು ಆದ ತಕ್ಷಣ ಅನೌನ್ಸ್ಮೆಂಟ್ ಮಾಡ್ತಾರೆ. ಅದನ್ನ ನಿಗದಿ 2 ವರ್ಷ ನಿಗದಿ ಅಂತ ಹೇಳಿದ್ದೇವೆ. ಯಾವುದೇ ಬೋರ್ಡ್ ಮೆಂಬರ್ ಮಾಡಿರಲಿ, ಬೋರ್ಡ್ ಚೇರ್ಮನ್ ಮಾಡಿರಲಿ, ಯಾವುದೇ ನಾಮಿನೇಷನ್ ಮಾಡಲಿ 2 ವರ್ಷ ಟೈಮ್ ಅನ್ನ ನಾವು ಅವ್ರಿಗೆ ಕೊಟ್ಟಿದ್ದೇವೆ. 2 ಟರ್ಮ್ ನ ಕ್ರಿಯೇಟ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ಯಾಕೆಂದ್ರೆ ಎಲ್ಲರಿಗೂ ಕೂಡ ಸ್ಪೇಸ್ ಸಿಗಬೇಕು ಅನ್ನೋ ದೃಷ್ಟಿಯಿಂದ ಅವ್ರಿಗಾಲೇ ನಾವೆಲ್ಲ ಶಾಸಕರಿಗೆ ಮತ್ತು ನಮ್ಮ ಕಾರ್ಯಕರ್ತರಿಗೆ ಇವತ್ತು ಬೆಳಗ್ಗೆ ಮುಖ್ಯಮಂತ್ರಿಗಳು ನೇರವಾಗಿ ಅವ್ರಿಗೆಲ್ಲ ತಿಳಿಸಿದ್ದಾರೆ. ಸೊ ಹೆಚ್ಚಿಗೆ ಕಾರ್ಯಕರ್ತರನ್ನ ನಾವು ಅವಕಾಶ ಮಾಡಿಕೊಡ್ಬೇಕು ಅನ್ನೋ ದೃಷ್ಟಿಯಿಂದ ಈ ತೀರ್ಮಾನವನ್ನ ಮಾಡಿದ್ದೇವೆ. ಮಿಕ್ಕಿದ ವಿಚಾರವನ್ನ ಮುಖ್ಯಮಂತ್ರಿಗಳು ಮಾತಾಡ್ತಾರೆ. ಸಾಕು, ಇಷ್ಟೇನು ತೋರಿಸ್ರಪ್ಪ ಸಾಕು. ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದಂಥ ಮಾನ್ಯ DK ಶಿವಕುಮಾರ್ ಅವರೇ, ಇತರ ಎಲ್ಲ ನಮ್ಮ ಪಕ್ಷದ ಮುಖಂಡರುಗಳೇ, ಮಾಧ್ಯಮದ ಎಲ್ಲ ಸ್ನೇಹಿತರೆ, ಇತರ ಎಲ್ಲ ಸ್ನೇಹಿತರುಗಳು, ಕಾರ್ಯಕರ್ತ ಬಂಧುಗಳೇ, ಈಗಾಗಲೇ ಕೇಳಿಸ್ತಾ ಇಲ್ವಾ? DK ಶಿವಕುಮಾರ್ ಅವರು ಇವತ್ತು ನಡೆದಂತ ಸಭೆ ಮತ್ತೆ ನಾವು ತೆಗೆದುಕೊಂಡಂತ ನಿರ್ಣಯಗಳು, ಇವುಗಳ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ನಾವು ಈ ಸಾರಿ ಅಧಿಕಾರಕ್ಕೆ ಬಂದ ಮೇಲೆ ಗ್ಯಾರಂಟಿಗಳನ್ನು ಜಾರಿ ಮಾಡತಕ್ಕಂಥ ಜವಾಬ್ದಾರಿ ಇತ್ತು. ನಾವು ಅಧಿಕಾರಕ್ಕೆ ಬಂದು ಇನ್ನೂ 8 ತಿಂಗಳು ತುಂಬಿಲ್ಲ. ಜನವರಿ 20ಕ್ಕೆ 8 ತಿಂಗಳುಗಳಾಗ್ತಾ ಇದೆ. ನಾವು ಜನರ ಮುಂದೆ ಚುನಾವಣಾ ಪೂರ್ವದಲ್ಲಿ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ ಜನ ನಮ್ಗೆ ಆಶೀರ್ವಾದ ಮಾಡಿದ್ರೆ ನಾವು ಈ ಸಮಾಜದಲ್ಲಿ ಬಡವರಿಗೆ, ದಲಿತರಿಗೆ, ಅಲ್ಪಸಂಖ್ಯಾತರಿಗೆ, ರೈತರಿಗೆ, ಮಹಿಳೆಯರಿಗೆ, ಹಿಂದುಳಿದವರಿಗೆ ಇವ್ರಿಗೆ ಏನು ಮಾಡ್ತೀವಿ, ಎಲ್ಲ ಜಾತಿ ಬಡವರು ಇವ್ರಿಗೆಲ್ಲ ಏನು ಕಾರ್ಯಕ್ರಮಗಳನ್ನು ಕೊಡ್ತೇವೆ ಅಂತೆಲ್ಲ ಹೇಳಿದ್ರು. ಅದಕ್ಕೋಸ್ಕರ ಜನರ ಮುಂದೆ ಒಂದು ಮ್ಯಾನಿಫೆಸ್ಟೋನು ಕೂಡ ಇಟ್ಟಿತ್ತು, ಪ್ರಣಾಳಿಕೆ. ಅದರಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಕೊಡ್ತೀವಿ ಅಂತ ಹೇಳಿದ್ರು.
ಆ ಮ್ಯಾನಿಫೆಸ್ಟೋ 5 ವರ್ಷದ ಅವಧಿಗೆ ಇದ್ದಂತ ಮ್ಯಾನಿಫೆಸ್ಟೋ. ಮೊದಲನೇ ವರ್ಷನೇ ಮಾಡ್ಬಿಡ್ತೀವಿ ಅಂತಲ್ಲ, 5 ವರ್ಷದೊಳಗಡೆ ಮ್ಯಾನಿಫೆಸ್ಟೋದಲ್ಲಿ ಕೊಟ್ಟಿರ್ತಕ್ಕಂಥ ಭರವಸೆಗಳನ್ನ ಈಡೇರಿಸ್ತೀವಿ ಅಂತೇಳಿ ನಾವು ಜನತೆಗೆ ಕೊಟ್ಟಿದ್ದಂತ ವಾಗ್ದಾನ. ಆದರೆ 5 ಗ್ಯಾರಂಟಿಗಳನ್ನ ಅಧಿಕಾರಕ್ಕೆ ಬಂದ ತಕ್ಷಣ ಮಾಡ್ತೇವೆ ಅಂತ ಹೇಳಿದ್ರು. ಶಕ್ತಿ ಯೋಜನೆ, ಅನ್ನಭಾಗ್ಯ, ಗೃಹ ಜ್ಯೋತಿ, ಗೃಹಲಕ್ಷ್ಮಿ ಮತ್ತು ಯುವ ನಿಧಿ, ಈ 5 ಗ್ಯಾರಂಟಿಗಳನ್ನ ಅಧಿಕಾರಕ್ಕೆ ಬಂದ ತಕ್ಷಣ ಮಾಡ್ತೇವೆ ಅಂತೇಳಿ ಹೇಳಿದ್ರು. ನಾವು ಅಧಿಕಾರಕ್ಕೆ 20ನೇ ತಾರೀಕು ನಾನು ಡಿ.ಕೆ. ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಯಾಗಿ, ನಾನು ಮುಖ್ಯಮಂತ್ರಿಯಾಗಿ, ಮತ್ತೆ 8 ಜನ ಬೇರೆ ಸಚಿವರುಗಳು ಕೂಡ ಅವತ್ತು ಪ್ರಮಾಣ ವಚನ ಸ್ವೀಕಾರ ಮಾಡಿದರು. 20ನೇ ತಾರೀಕು ಮೇ 2023 ಅವತ್ತೇ ಅಲ್ಲಿಂದ ಪ್ರಮಾಣ ವಚನ ತಗೊಂಡ ಮೇಲೆ ನೇರವಾಗಿ ಕ್ಯಾಬಿನೆಟ್ ಹಾಲ್ಗೆ ಬಂದು ಅವತ್ತೇ ತೀರ್ಮಾನ ಮಾಡೋದು 5 ಗ್ಯಾರಂಟಿಗಳನ್ನು ಜಾರಿಗೆ ಕೊಡ್ತೀವಿ, 5 ಗ್ಯಾರಂಟಿಗಳನ್ನು ಜಾರಿಗೆ ಕೊಡ್ತೀವಿ. ಜೂನ್ 11ಕ್ಕೆ ಶಕ್ತಿ ಯೋಜನೆ ಕಾರ್ಯಕ್ರಮವನ್ನು ವಿಧಾನಸೌಧದ ಮುಂಭಾಗದಲ್ಲಿ ಜಾರಿಗೆ ಕೊಡ್ತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡುತ್ತದೆ. ಜೂನ್ 11, 2023 ಲೆಸ್ ದಾನ್ ನಾವು ಅಧಿಕಾರಕ್ಕೆ ಬಂದ 1 ತಿಂಗಳು ಒಳಗಡೆ 20 ದಿನಗಳಲ್ಲಿ ಮಾಡಿದ್ದೀವಿ. ಜೂನ್ 11, 2020 ಅವತ್ತಿನಿಂದ ಜಾರಿಗೆ ಬಂತು ಶಕ್ತಿ ಯೋಜನೆ. ಎಲ್ಲಾ ಮಹಿಳೆಯರಿಗೆ, ಸಮಾಜದಲ್ಲಿ ಮಹಿಳೆಯರು 50% ಇದ್ದಾರೆ. ಯಾವುದೇ ಜಾತಿ ಇಲ್ಲ, ಯಾವುದೇ ಧರ್ಮ ಇಲ್ಲ, ಎಲ್ಲಾ ಜಾತಿ, ಎಲ್ಲಾ ಧರ್ಮದವರು, ಎಲ್ಲ ಅಂತಸ್ತಿನವರು, ಅವರೆಲ್ಲರಿಗೂ ಕೂಡ ಸರ್ಕಾರಿ ಬಸ್ಗಳಲ್ಲಿ ಏರ್ ಕಂಡೀಷನ್ ಬಿಟ್ಟು, ರಾಜದೂತ್ ಬಿಟ್ಟು ಉಳಿದ ಎಲ್ಲ ಬಸ್ಗಳಲ್ಲೂ ಕೂಡ ಮಹಿಳೆಯರು ಉಚಿತವಾಗಿ ಪ್ರಯಾಣ ಮಾಡಬಹುದು. ಕರ್ನಾಟಕದ ಒಳಗಡೆ ಉಚಿತವಾಗಿ ಪ್ರಯಾಣ ಮಾಡಬಹುದು. ಜೂನ್ 11ರಿಂದ ಇವತ್ತಿನವರೆಗೆ ಸುಮಾರು 130 ಕೋಟಿ, ಐ ರಿಪೀಟ್, 1,30,00,000 ಅಂತ ಬರೆಗೆ 130 ಕೋಟಿ ಮಹಿಳೆಯರು ಉಚಿತವಾಗಿ ಪ್ರಯಾಣ ಮಾಡಿದ್ದಾರೆ. ಜೂನ್ 11ರಿಂದ ಇವತ್ತಿನವರೆಗೆ ಇನ್ನೂ ಜಾಸ್ತಿನೇ ಆಗಿರಬೇಕು, 130 ಕೋಟಿಗಿಲ್ಲ. 130 ಕೋಟಿ ಮಹಿಳೆಯರು ಉಚಿತವಾಗಿ ಪ್ರಯಾಣ ಮಾಡಿದ್ದಾರೆ. ಹಿಂದೆಂದೂ ಕೂಡ ಇಂತಹ ಒಂದು ಕಾರ್ಯಕ್ರಮ ಮಾಡಿರಲಿಲ್ಲ. ಅದಾದ್ಮೇಲೆ ಜುಲೈ ತಿಂಗಳಲ್ಲಿ 2 ಗ್ಯಾರಂಟಿಗಳನ್ನು ಜಾರಿಗೆ ಕೊಟ್ಟರು. ಒಂದು ಅನ್ನಭಾಗ್ಯ ಕಾರ್ಯಕ್ರಮ. ಯಾಕಂದ್ರೆ ನಾವು ಅದೊಂದು ಅಪಪ್ರಚಾರ ಮಾಡ್ತಾರೆ, ಅಕ್ಕಿ ನಾವು ಕೊಡ್ತೀವಿ ಕೇಂದ್ರ ಸರ್ಕಾರ. ಕೋವಿಡ್ ಬರೋದಕ್ಕಿಂತ ಮುಂಚಿತವಾಗಿ ಅಕ್ಕಿ ಫ್ರೀಯಾಗಿ ಕೊಡ್ತಿದ್ರ 5 kg. ಮತ್ತೆ ಫುಡ್ ಸೆಕ್ಯೂರಿಟಿ ಆಕ್ಟ್ ತಗೊಂಡ್ಬಂದವರು ಕಾಂಗ್ರೆಸ್ ಸರ್ಕಾರ, ನಾಟ್ ಬಿಜೆಪಿ. ಐ ರಿಪೀಟ್, ಫುಡ್ ಸೆಕ್ಯೂರಿಟಿ ಆಕ್ಟ್ ಅನ್ನ ಜಾರಿಗೆ ತಂದವರು ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿರುವಾಗ, ನಾಟ್ ಡ್ಯೂರಿಂಗ್ ವಾಜಪೇಯಿ, ನಾಟ್ ಡ್ಯೂರಿಂಗ್ ನರೇಂದ್ರ ಮೋದಿ. So I am making it very, very clear
ಫುಡ್ ಸೆಕ್ಯೂರಿಟಿ ಆಕ್ಟ್, ಅದಕ್ಕೆ ಬರೀ 130 ಕೋಟಿ ಹೇಳಿದ್ದೀನಿ ಅಷ್ಟೇ, 28 ಲಕ್ಷ ಹೇಳಿದ್ದೀನಿ. ನಮ್ಮ ದಿನೇಶ್ ಅವರೆಲ್ಲ ಕರೆಕ್ಟಾಗಿ ಅಂಕಿಅಂಶಗಳೆಲ್ಲ ಇಟ್ಕೊಂಡಿದ್ದಾನೆ. ಇಲ್ಲಿವರೆಗೆ 3,150 ಕೋಟಿ 3,150 ಕೋಟಿ ಕರೆಕ್ಟ್ ಆಗಿದೆಯಾ ಇದು? 3,150 ಕೋಟಿ KSRTC ಬಸ್ಗಳಿಗೆ ಸರ್ಕಾರ ದುಡ್ಡು ಕೊಟ್ಟಿದೆ. ಎಷ್ಟು ಟಿಕೆಟು ಫ್ರೀಯಾಗಿ ಹೋಗಿದ್ರು ಅಷ್ಟು ಸರ್ಕಾರ KSRTCಗೆ ದುಡ್ಡು ಕೊಟ್ಟಿದೆ. 3,150 ಕೋಟಿ, 130 ಕೋಟಿ 28 ಲಕ್ಷ ಮಹಿಳೆಯರು ಉಚಿತವಾಗಿ ಪ್ರಯಾಣ ಮಾಡಿದ್ದಾರೆ, ಕೆಲಸಕ್ಕೆ ಹೋಗಿದ್ದಾರೆ, ಲೇಬರ್ ಕ್ಲಾಸ್ಗಳು ಟ್ರಾವೆಲ್ ಮಾಡಿದ್ದಾರೆ, ಬೇರೆ ಮಹಿಳೆಯರು ಟ್ರಾವೆಲ್ ಮಾಡಿದ್ದಾರೆ, ದೇವಸ್ಥಾನಗಳಿಗೆ ಹೋಗಿರೋರು ಹೋಗಿದ್ದಾರೆ, ಯಾತ್ರಾ ಸ್ಥಳಗಳಿಗೆ ಹೋಗಿರ್ತಕ್ಕಂಥವ್ರು ಹೋಗಿದ್ದಾರೆ, ಮತ್ತೆ ಟೂರಿಸ್ಟ್ ಪ್ಲೇಸ್ಗಳಿಗೆ ಹೋಗಿರೋರು ಕೂಡ ಹೋಗಿದ್ದಾರೆ. ಸೊ ಈ ರೀತಿಯಾಗಿ ಮಹಿಳೆಯರು ಅವ್ರ ತವರು ಮನೆಗಳಿಗೂ ಹೋಗಿದ್ದಾರೆ, ಸ್ನೇಹಿತರ ಮನೆಗಳಿಗೂ ಹೋಗಿದ್ದಾರೆ, ನೆಂಟರ ಮನೆಗಳಿಗೂ ಹೋಗಿದ್ದಾರೆ. ನೀನು ಹೋಗಿಲ್ವೇನಮ್ಮ? ನಗ್ತಾ ಇದೆಯಾ? ಹೋಗಿದೆಯಾ? ನಿನಗಿಲ್ಲ, ಅವ್ರಿಗೆ. ಅದರಿಂದ ಎಲ್ಲ ಮಹಿಳೆಯರು ಕೂಡ ಉಚಿತವಾಗಿ ಪ್ರಯಾಣ ಮಾಡಿದ್ದಾರೆ. ಇದು ಜೂನ್ ತಿಂಗಳಲ್ಲಿ. ಜುಲೈ ತಿಂಗಳಲ್ಲಿ ಅನ್ನಭಾಗ್ಯ ಮತ್ತು ಗೃಹ ಜ್ಯೋತಿ. ನಾವು ಅನ್ನಭಾಗ್ಯ ಅಂತಂದ್ರೆ ಈಗ 5 kg ಬರ್ತಾ ಇದೆ ಕೇಂದ್ರ ಸರ್ಕಾರದಿಂದ, ಅದ್ರ ಜೊತೆಗೆ ಇನ್ನ 5 kg ಕೊಡ್ತೀವಿ ಅಂತ ಹೇಳಿದ್ದು. ಅದು ಮಿಸ್ಇಂಟರ್ಪ್ರಿಟ್ ಮಾಡ್ತಾರೆ ಬಿಜೆಪಿಯವರು. 10 kg ಕೊಡ್ತೀವಿ ಅಂದ್ರೆ ಕೊಡಿ, 10 kg ಎರಡೂ ಸೇರಿಸಿ 10 kg. ಅವ್ರು 5 kg ಕೊಡ್ತಾರೆ, ನಾವು 5 kg, ಎರಡೂ ಸೇರಿದ್ರೆ ಎಷ್ಟು ಕೆಜಿ ಆಯ್ತು? 10 kg ಹಂಗಂತ ಹೇಳಿರೋದು. ಅವ್ರು 5 kg ಬಿಟ್ಟು 10 kg ಕೊಡ್ತೀವಿ ಅಂತ ಹೇಳಿಲ್ಲ. ಸೊ 5 kg ನಾವು ಅಕ್ಕಿ ಏನಾಯ್ತು, FCIನವರು ಕೊಡ್ತೀವಿ ಅಂತ ಒಪ್ಕೊಂಡ್ರು ಅಕ್ಕಿನ. FCI ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ. ಆಮೇಲೆ ಏನ್ ಮಾಡಿದ್ರು, ಕೇಂದ್ರ ಸರ್ಕಾರದವ್ರು ಕೊಡಬೇಡಿ ಅಂದ್ಬಿಟ್ರು, ಕೊಡಲ್ಲ ಅಂದ್ಬಿಟ್ರು ನಮ್ಗೆ. ನಾವು ಅದಕ್ಕೆ ಅಕ್ಕಿ ಕೊಡಕ್ಕಾಗಲಿಲ್ಲ. ಯಾಕಂತಂದ್ರೆ ಅಕ್ಕಿ ಕೊಡೋದು ನಾವೆಲ್ಲ ಕಾರ್ಡ್ಗಳಿಗೂ ಕೊಡಬೇಕಲ್ಲ. 1,30,00,000 ಎಷ್ಟೋ ಕಾರ್ಡ್ಗಳಿದ್ದಾವೆ, ಅಷ್ಟಕ್ಕೂ ಕೊಡಬೇಕಲ್ಲ, ಅಕ್ಕಿ ಕೊಡಬೇಕಲ್ಲ 5 kg. ಅದರಿಂದ ಅಷ್ಟು ಅಕ್ಕಿ ಸಿಗಲಿಲ್ಲ ಎಲ್ಲುವೆ. ನಾವೆಲ್ಲ ಟ್ರೈ ಮಾಡಿದ್ವು, ಪಂಜಾಬ್ನಲ್ಲಿ, ಛತ್ತೀಸ್ಗಢದಲ್ಲಿ, ಆಂಧ್ರದಲ್ಲಿ, ತೆಲಂಗಾಣದಲ್ಲಿ ಎಲ್ಲ ಕಡೆ ಟ್ರೈ ಮಾಡಿದ್ರು, ಎಲ್ಲೂ ಕೊಡಲಿಲ್ಲ. ಸೊ ಆಮೇಲೆ ದುಡ್ಡು ಕೊಡೋಣ ಅಂತ ತೀರ್ಮಾನ ಮಾಡಿದ್ರು. 34 kg ಅಲ್ಲ, 34 ರೂಪಾಯಿ 1 kgಗೆ FCIನವರು ಕೊಡ್ತಾ ಇದ್ದದ್ದು. ಅದರಂತೆ 5 kg ಅಂತಂದ್ರೆ 170 ರೂಪಾಯಿ, ತಲಾ 170 ರೂಪಾಯಿ ಕೊಡೋದು ಅಂತ ಅವತ್ತಿನಿಂದ ಜುಲೈ ತಿಂಗಳು ಶುರು ಮಾಡೋದು, ಆಗಸ್ಟ್ ಇಂದ ಪ್ರಾರಂಭ. ಆಮೇಲೆ 200 ಯೂನಿಟ್ ವರೆಗೆ, ಅದು 200 ಯೂನಿಟ್ ಕೊಡಿ, ಎಲ್ರಿಗೂ 200 ಯೂನಿಟ್ ಕೊಡಿ. ಅದು ಬೇರೆ ಅಪಪ್ರಚಾರ ಶುರು ಮಾಡಿದ್ರು ಬಿಜೆಪಿಯವರು. 200 ಯೂನಿಟ್ ಕೊಡಿ ಅಲ್ಲಪ್ಪ, ಅವರೇಜ್ ಇರೋದೇ 53 ಯೂನಿಟ್ ಕನ್ಸಂಪ್ಷನ್. ನಾವು ಅದಕ್ಕೆ ಏನ್ ಮಾಡೋದು, ಎಷ್ಟು ಕನ್ಸಂಪ್ಷನ್ ಇದೆ 12 ತಿಂಗಳಲ್ಲಿ ಕನ್ಸ್ಯೂಮ್ ಮಾಡಿದ್ದಾರೆ ಸರಾಸರಿ, ಅದ್ರ ಮೇಲೆ 10% ಅಂತ ಮಾಡೋದು. ಎಷ್ಟು ಕನ್ಸಂಪ್ಷನ್ ಇದೆ, ಸಪೋಸ್ 100 ಯೂನಿಟ್ ಖರ್ಚು ಮಾಡ್ತಾವ್ರೆ ಅವರೇಜ್ ಅಂತಂದ್ರೆ, ಅದ್ರ ಮೇಲೆ 10% ಅಂದರೆ 110 ಯೂನಿಟ್. ಅಲ್ಲಿವರೆಗೆ ಫ್ರೀ. 200 ಯೂನಿಟ್ ಫ್ರೀ ಕೊಟ್ಬಿಡಿ. ನಾನು 40 ಯೂನಿಟ್ ಖರ್ಚು ಮಾಡ್ತಿದ್ದು, ನನಗೂ 200 ಕೊಟ್ಬಿಡಿ. ಈ ಬಿಜೆಪಿಯವರಿಗೆ ಏನಾದ್ರು ಜವಾಬ್ದಾರಿ ಇದೆಯಾ? 200 ಯೂನಿಟ್ ವರೆಗೆ ಕೊಡ್ತೀವಿ ಅಂತ ಹೇಳಿದ್ರು. ಸಪೋಸ್ ಯಾರೋ ಒಬ್ರು 199 ಯೂನಿಟ್ ಖರ್ಚು ಮಾಡ್ತಾ ಇದ್ರು ಅಂತ ಹೇಳಿ,
ಅವ್ರು ಕೊಡ್ತೀವಿ ಫ್ರೀಯಾಗಿ. ಅವರೇಜ್ 199 ಯೂನಿಟ್ ಖರ್ಚು ಮಾಡ್ತಾ ಇದ್ದಾರೆ, ಅವ್ರು ಫ್ರೀಯಾಗಿ ಕೊಡ್ತೀವಿ 200 ಯೂನಿಟ್. 40 ಖರ್ಚು ಮಾಡೋರಿಗೆ ಈ 50 ಖರ್ಚು ಮಾಡೋರ್ಗೂ 200 ಯೂನಿಟ್ ಕೊಡಿ ಅಂತಂದ್ರೆ ಅವರೇಜೇ ಖರ್ಚು ಮಾಡೋರು 40, 50, 60 ಅವ್ರಿಗೆಲ್ಲ ಯಾಕೆ ಕೊಡಬೇಕು? ನಾವೇನು ಹೇಳಿದ್ದೀವಿ, ಯಾರು ಎಷ್ಟು ಖರ್ಚು ಮಾಡ್ತಾರೆ, ಅವರೇಜ್ ಒಂದು ವರ್ಷದಲ್ಲಿ ಎಷ್ಟು ಖರ್ಚು ಮಾಡಿದ್ದಾರೆ, ಅದ್ರ ಮೇಲೆ 10% ಕೊಡ್ತೀವಿ ಅಂತ ಹೇಳಿದ ಮಾಡಿದ್ದೀವಿ, ಜಾರಿಗೆ ಕೊಟ್ಟಿದ್ದೀವಿ. ಆಯ್ತಲ್ಲ, ಅನ್ನಭಾಗ್ಯ ಕೊಟ್ಟಿದ್ದೀವಿ, ಗೃಹ ಜ್ಯೋತಿ ಕೊಟ್ಟಿದ್ದೀವಿ, ಆಮೇಲೆ ಗೃಹಲಕ್ಷ್ಮಿ, ಇವೆರಡು. ಒಂದು ಗೃಹ ಜ್ಯೋತಿ ಗುಲ್ಬರ್ಗದಲ್ಲಿ ಲಾಂಚ್ ಮಾಡೋದು, ಅನ್ನಭಾಗ್ಯ ವಿಧಾನಸೌಧದಲ್ಲಿ ಲಾಂಚ್ ಮಾಡೋದು, ಶಕ್ತಿ ಯೋಜನೆ ವಿಧಾನಸೌಧ ಮುಂಭಾಗದಲ್ಲಿ ಮಾಡೋದು, ಆಮೇಲೆ ಗೃಹ ಜ್ಯೋತಿನ ಮೈಸೂರಿನಲ್ಲಿ ಮಾಡೋದು. ಈಗ ಯುವ ನಿಧಿಯನ್ನ ಈಗಾಗಲೇ 26 ಡಿಸೆಂಬರ್ಗೆ ನೋಂದಣಿ ಶುರುವಾಗಿದೆ. ನಾಳಿದ್ದು, ನಾಳೆ ಅಲ್ಲ ನಾಳಿದ್ದು, ಅಂದ್ರೆ 12 ಜನವರಿ 2024, 12/1/2024ಕ್ಕೆ ಶಿವಮೊಗ್ಗದಲ್ಲಿ ನಾವು ಏನ್ ಭರವಸೆ ಕೊಟ್ಟಿದ್ದು ಜನಕ್ಕೆ, ಇವರಿಗೆ, ಯುವಕರಿಗೆ, ಯುವತಿಯರಿಗೆ ಏನಂತ ಭರವಸೆ ಕೊಟ್ಟಿದ್ದು, 22-23ರಲ್ಲಿ ಪಾಸ್ ಆದವು, 6 ತಿಂಗಳು ಕೆಲಸ ಸಿಕ್ಕದೆ ಹೋದ್ರೆ ಅವರಿಗೆ, ಅಂತ್ಯವರಿಗೆ, ಗ್ರಾಜ್ಯುಯೇಟ್ಸ್ ಆದವರಿಗೆ 3,000 ರೂಪಾಯಿ ತಿಂಗಳಿಗೆ, ಗ್ರಾಜ್ಯುಯೇಟ್ಸ್ ಆದವರಿಗೆ 3,000, ಡಿಪ್ಲೊಮಾ ಹೋಲ್ಡರ್ಸ್ಗೆ 1,500 ರೂಪಾಯಿ, 1,500 ರೂಪಾಯಿ ಅಂತ ಹೇಳಿದ್ದು. ಅದು 2 ವರ್ಷದವರೆಗೆ ಕೊಡ್ತೀವಿ. ಇನ್ ಅಡಿಷನ್ ಟು ದಿಸ್ ಬೆನಿಫಿಟ್ ಅವರಿಗೆ ಟ್ರೈನಿಂಗು ಕೂಡ ಕೊಡ್ತೀವಿ, ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗು ಕೂಡ ಕೊಡ್ತೀವಿ. ಯಾಕಂತಂದ್ರೆ ಅವರಿಗೆ 2 ವರ್ಷದೊಳಗಡೆ ಕೆಲಸ ಸಿಗಬೇಕು, ಆ ಕಾರಣಕ್ಕೋಸ್ಕರ ಅವರಿಗೆ ಟ್ರೈನಿಂಗು ಕೂಡ ಕೊಡ್ತೀವಿ ಅಂತ ಮಾಡಿ ಈ 5 ಗ್ಯಾರಂಟಿಗಳು ಕೂಡ ನಾಳಿದ್ದಾದ್ರೆ 5 ಗ್ಯಾರಂಟಿಗಳನ್ನು ನಾವು ಕೊಟ್ಟ ಭರವಸೆಯಂತೆ ಜಾರಿಗೆ ಕೊಟ್ಟಿದ್ದೀವಿ, ನುಡಿದಂತೆ ನಡೆದಿದ್ದೀವಿ, ಕೊಟ್ಟ ಮಾತಿನಂತೆ ನಡ್ಕೊಂಡಿದ್ದೀವಿ. ಬಿಜೆಪಿಯವರು ಅವ್ರಿಗೆ ಕೇಳಿ, ನೀವು ಕೇಳೋದು ಇಲ್ಲ, ನಾವು ನಮಗೆ ಬಂದಿರೋ ತಾಪತ್ರ ಏನು ಅಂತಂದ್ರೆ, ಯು ಆರ್ ನಾಟ್ ಆಸ್ಕಿಂಗ್ ದಿಸ್ ಕ್ವಶನ್, ಯು ಡು ನಾಟ್ ನೋ. 600 ಭರವಸೆ ಕೊಟ್ಟಿದ್ರು 2018ರಲ್ಲಿ, 600 ಭರವಸೆಗಳು. ಲೆಟ್ ದೆಮ್ ಸೇ ಹೌ ಮೆನಿ ಆಫ್ ದೆಮ್ ಆರ್ ಇಂಪ್ಲಿಮೆಂಟೆಡ್. 10%ಗಿಂತ ಜಾಸ್ತಿ ಇಂಪ್ಲಿಮೆಂಟ್ ಆಗಿದ್ರೆ ಅವರು, ನಾ ರಾಜಕೀಯ ಬಿಟ್ಬಿಡ್ತೀನಿ. ಹೇಳ್ತಾರಲ್ಲ, ಈಗ ಬುರುಡೆ ಹೊಡಿತಾರಲ್ಲ, 600 ಪ್ರಾಮಿಸಸ್ ಮಾಡಿದ್ರು ಅವರು 2018ರಲ್ಲಿ. 60 ಒಳಗಡೆನೆ ಅವ್ರಿಗೆ ಮಾಡಿರೋದು. ಈಗ ರೈತರ ಬಗ್ಗೆ ಏನು ನಿನ್ನೆ ರಾಜ್ಯಪಾಲರು ಭೇಟಿ ಮಾಡಿದ್ರಲ್ಲ, ಅಧಿಕಾರಕ್ಕೆ ಬಂದ ಮೊದಲನೇ ದಿನನೇ 1 ಲಕ್ಷದವರಿಗೆ ಕೋಆಪರೇಟಿವ್ ಬ್ಯಾಂಕ್ಗಳಲ್ಲಿ ಇರ್ತಕ್ಕಂಥ ಸಾಲ, ನ್ಯಾಷನಲೈಸ್ ಬ್ಯಾಂಕ್ನಲ್ಲಿ ಇರ್ತಕ್ಕಂಥ ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳಿದ್ರು. ಮಾಡಿದ್ರ? ವಾಟ್ ಮಾರಲ್ ರೈಟ್ ದೇ ಹ್ಯಾವ್? ವಾಟ್ ಮಾರಲ್ ರೈಟ್ ದೇ ಹ್ಯಾವ್ ಟು ಕ್ವಶನ್ ಅಸ್? ನಾನು 2013-18ರವರೆಗೆ ನಮ್ಮ ಮ್ಯಾನಿಫೆಸ್ಟೋನಲ್ಲಿ 165 ಭರವಸೆಗಳನ್ನು ಜಾರಿಗೆ ಕೊಡ್ತೀವಿ ಅಂತ ಹೇಳಿದ್ರು. ಅದರೊಳಗಡೆ 158 ಭರವಸೆಗಳನ್ನು ಇಂಪ್ಲಿಮೆಂಟ್ ಮಾಡಿದ್ವಿ. ಯಾಕಂದ್ರೆ ಲೆಟ್ ದೆಮ್ ಕಮ್ ಫಾರ್ ದಿ ಡಿಸ್ಕಷನ್. ಬರ್ಲಿ, ನೀವು ಇರಿ, ನೀವು ಮುಂದ್ಗಡೆ ಚರ್ಚೆ ಆಗಲಿ. ಅವರೆಷ್ಟು ಹೇಳಿದ್ರು, ನಾವೆಷ್ಟು ಹೇಳಿದ್ರು, ನಾವೆಷ್ಟು ಇಂಪ್ಲಿಮೆಂಟ್ ಮಾಡಿದೀವಿ, ಅವರೆಷ್ಟು ಇಂಪ್ಲಿಮೆಂಟ್ ಮಾಡಿದ್ವಿ. ₹1 ಸಾಲ ಮನ್ನಾ ಮಾಡೋಕ್ಕಾಗಿವೆ. ಈ ಉಗ್ರಪ್ಪ ಕೌನ್ಸಿಲ್ನಲ್ಲಿ ಲೀಡರ್ ಆಫ್ ದಿ ಅಪೋಸಿಷನ್ ಇದ್ದಾಗ ಪ್ರಶ್ನೆ ಮಾಡಿದ್ರು, ಸಾಲ ಆಗ್ಲೂ ಬರಗಾಲ ಇತ್ತು, ಸಾಲ ಮನ್ನಾ ಮಾಡ್ರಿ ಅಂತಂದ್ರೆ ಯಡಿಯೂರಪ್ಪ ಉತ್ತರ ಏನ್ ಗೊತ್ತಾ, ನಾನು ಏನೋ ಈ ವಿರೋಧ ಪಕ್ಷದಲ್ಲಾಗಿ ಹೇಳಿದ್ಯಪ್ಪ, ಈಗ ಮಾಡಕ್ಕಾಗ್ತ
ನಾ ಏನ್ ನೋಟ್ ಬಿಟ್ಪಡ ಮಿಷಿನ್ ಇಟ್ಕೊಂಡಿದ್ದೀನ ಅಂತ. ಇಟ್ ಈಸ್ ಆನ್ ರೆಕಾರ್ಡ್. It is on record in Legislative Council. ಯಡಿಯೂರಪ್ಪನಿಗೆ ಪ್ರಶ್ನೆ ಮಾಡಿ ಇದನ್ನು ವಿಜಯೇಂದ್ರನಿಗೆ ಮಾಡಿ ಪ್ರಶ್ನೆ. ವಿಜಯೇಂದ್ರನಿಗೆ ಗೊತ್ತಿಲ್ಲ, ಏನು ಗೊತ್ತಿಲ್ಲ, ಸುಮ್ಮನೆ ಹಿಂದೇನು ಗೊತ್ತಿಲ್ಲ, ಮುಂದೇನು ಗೊತ್ತಿಲ್ಲ, ಅವ್ರ ಅಪ್ಪ ಏನ್ ಹೇಳಿದ್ರು ಅಂತ ಗೊತ್ತಿಲ್ಲ. 2009 ಡಿಸೆಂಬರ್ 9. 2009 ಡಿಸೆಂಬರ್ 9. 2009 ಡಿಸೆಂಬರ್ 9 ಡಿಸೆಂಬರ್ 2009 ನಲ್ಲಿ ಇಟ್ ಈಸ್ ಆನ್ ರೆಕಾರ್ಡ್. ಸುಮ್ಮನೆ ಏನೋ ಉರುಳೆ ಹೊಡಿತಾರೆ. ಸಾಲ ಮನ್ನಾ ಮಾಡಿ. ನಾನು ಅಸೆಂಬ್ಲಿನಲ್ಲಿ ಹೇಳಿದ್ದೀನಿ, ಯಾರು ಅಸಲು ಕಟ್ತಾರೆ ಅದು ಅಲ್ಪಾವಧಿ ಸಾಲ ಇರ್ಬೋದು, ದೀರ್ಘಾವಧಿ ಸಾಲ ಇರ್ಬೋದು, ಅಸಲು ಕಟ್ಟಿದ್ರೆ ಬಡ್ಡಿ ಎಲ್ಲ ಮನ್ನಾ ಮಾಡ್ತೀನಿ ಅಂತ. ನಾನು ಹಿಂದೆ ಒಂದ್ಸಾರಿ 50,000 ರೂಪಾಯಿವರೆಗೆ ಮನ್ನಾ ಮಾಡಿದ್ದೆ ಎಲ್ರಿಗೂ. ನೇಕಾರರಿಗೆಲ್ಲ ಸಾಲ 50,000 ರೂಪಾಯಿ. ಆಮೇಲೆ ಈ ಮನಮೋಹನ್ ಸಿಂಗ್ ಅವರು 72,000 ಕೋಟಿ ಸಾಲ ಮನ್ನಾ ಮಾಡಿದ್ರು. ಇವ್ರು ಏನ್ ಮಾಡಿದ್ರು? ಯಾವಾರು ಮಾಡಿದಾರ? ನರೇಂದ್ರ ಮೋದಿ ಆಗ್ಲಿ ಯಡಿಯೂರಪ್ಪ ಆಗ್ಲಿ ಮಾಡಿದಾರ? ಏನು ಅಧಿಕಾರ ಹೋದಾಗ ಸಾಲ ಮನ್ನಾ ಮಾಡಿ, ಸಾಲ ಮನ್ನಾ ಮಾಡಿ. ಅಧಿಕಾರದಲ್ಲಿರುವಾಗ ಪ್ರಿಂಟಿಂಗ್ ಮಾಡೋ ನೋಟ್ ಪ್ರಿಂಟ್ ಮಾಡೋ ಮಿಷಿನ್ ಇದೆಯಾ ಅಂತ ಹೇಳೋದು. ವಾಟ್ ಇಸ್ ದಿಸ್ ಇರ್ರೆಸ್ಪಾನ್ಸಿಬಲ್ ಫೆಲೋಸ್? ಸೊ ಇದು ಮನ್ನಾ ಈಗ ನಾವು ಮಾಡಿದ್ದೀವಿ. ಆಮೇಲೆ ಇವತ್ತು ಇನ್ನೊಂದು ಬಹಳ ಪ್ರಮುಖವಾದಂತ ನಿರ್ಣಯವನ್ನ ನಾನು DK ಶಿವಕುಮಾರ್, ಸುರ್ಜೇವಾಲಾ ಅವರು ಮತ್ತೆ ನಮ್ಮ ಪಾರ್ಟಿ ಮಂತ್ರಿಗಳು ಎಲ್ಲ ಸೇರ್ ಮಾಡಿದ್ದೀವಿ. ಏನಪ್ಪಾ ಅಂತಂದ್ರೆ, ಈ 5 ಗ್ಯಾರಂಟಿಗಳನ್ನ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಕಮಿಟಿಗಳನ್ನ ರಚನೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಸ್ಟೇಟ್ ಲೆವೆಲ್ನಲ್ಲಿ ಒಂದು ಕಮಿಟಿ, ಡಿಸ್ಟ್ರಿಕ್ಟ್ ಲೆವೆಲ್ನಲ್ಲಿ ಒಂದು ಕಮಿಟಿ, ಕಾನ್ಸ್ಟಿಟ್ಯೂನ್ಸಿ ಲೆವೆಲ್ನಲ್ಲಿ, ಸ್ಟೇಟ್ ಲೆವೆಲ್ನಲ್ಲಿ ಒಂದು ಕಮಿಟಿ, ಡಿಸ್ಟ್ರಿಕ್ಟ್ ಲೆವೆಲ್ನಲ್ಲಿ ಒಂದು ಕಮಿಟಿ, ಮತ್ತೆ ಕಾನ್ಸ್ಟಿಟ್ಯೂನ್ಸಿ ಲೆವೆಲ್ನಲ್ಲಿ ಒಂದು ಕಮಿಟಿ. ಸ್ಟೇಟ್ ಲೆವೆಲ್ನಲ್ಲಿ ಒಬ್ಬ ಅಧ್ಯಕ್ಷ ಇರ್ತಾನೆ, 5 ಜನ ಉಪಾಧ್ಯಕ್ಷರು ಇರ್ತಾರೆ. ಒಬ್ಬ ಅಧ್ಯಕ್ಷ, 5 ಜನ ಉಪಾಧ್ಯಕ್ಷರು ಇರ್ತಾರೆ. ಅಧ್ಯಕ್ಷರಿಗೆ ಕ್ಯಾಬಿನೆಟ್ ರ್ಯಾಂಕ್ ಕೊಡ್ತೀವಿ, ಉಪಾಧ್ಯಕ್ಷರಿಗೆ ಸ್ಟೇಟ್ ಮಿನಿಸ್ಟರ್ ರ್ಯಾಂಕ್ ಕೊಡ್ತೀವಿ. ಅವರು ಇಂಪ್ಲಿಮೆಂಟ್ ಮಾಡೋ ಅಂಥದ್ದು ಉಸ್ತುವಾರಿ ನೋಡ್ಕೊಳ್ಳೋದು ಸ್ಟೇಟ್ ಲೆವೆಲ್. ಆಮೇಲೆ ಆ ಕಮಿಟಿಗೆ 31 ಜನ ಸದಸ್ಯರನ್ನು ಮಾಡ್ತೀವಿ. ಆ ಕಮಿಟಿಗೆ 31 ಜನರು ಸದಸ್ಯರನ್ನಾಗಿ ಮಾಡ್ತೀವಿ. ಆಮೇಲೆ ಡಿಸ್ಟ್ರಿಕ್ಟ್ ಲೆವೆಲ್ ಕಮಿಟಿಗೆ ಅಧ್ಯಕ್ಷರು ಇರ್ತಾರೆ, ಉಪಾಧ್ಯಕ್ಷರು ಇರ್ತಾರೆ, ಮತ್ತೆ 21 ಮೆಂಬರ್ಸ್ ಇರ್ತಾರೆ. ಎಷ್ಟು? 21 ಮೆಂಬರ್ಸ್ ಇರ್ತಾರೆ. ಕಾನ್ಸ್ಟಿಟ್ಯೂನ್ಸಿ 21, ಅಧ್ಯಕ್ಷರು ಉಪಾಧ್ಯಕ್ಷರು ಪ್ಲಸ್ 21. ಆಮೇಲೆ ಕಾನ್ಸ್ಟಿಟ್ಯೂನ್ಸಿ ವೈಸ್ಗೆ ಅಧ್ಯಕ್ಷರು ಉಪಾಧ್ಯಕ್ಷರು ಪ್ಲಸ್ 11 ಮೆಂಬರ್ಸ್. ಕನ್ಫ್ಯೂಸ್ ಮಾಡ್ಕೊಳಕ್ ಹೋಗ್ಬೇಡಿ. ಸ್ಟೇಟ್ ಲೆವೆಲ್ ಅಲ್ಲಿ ಅಧ್ಯಕ್ಷರು 5 ಜನ, ಉಪಾಧ್ಯಕ್ಷರು 31 ಮೆಂಬರ್ಸ್. ಡಿಸ್ಟ್ರಿಕ್ಟ್ ಲೆವೆಲ್ ನಲ್ಲಿ ಅಧ್ಯಕ್ಷರು, ಒಬ್ಬರು ಉಪಾಧ್ಯಕ್ಷರು, 21 ಜನ ಸದಸ್ಯರು. ಕಾನ್ಸ್ಟಿಟ್ಯೂನ್ಸಿ ಲೆವೆಲ್ ನಲ್ಲಿ ಅಧ್ಯಕ್ಷರು, ಉಪಾಧ್ಯಕ್ಷರು, 11 ಜನ ಸದಸ್ಯರು. ಐ ಥಿಂಕ್ ಐ ಮೇಡ್ ಮೈ ಸೆಲ್ಫ್ ವೆರಿ ಕ್ಲಿಯರ್. ಇಸ್ ದೇರ್ ಎನಿ ಕನ್ಫ್ಯೂಷನ್? ನೋ. ತಾಳಪ್ಪ ಹೇಳ್ಬಿಡ್ತೀನಿ, ಆಮೇಲೆ ಕೇಳಬೇಕು. ನೀನು ಯಾವಾಗ ಸ್ವಲ್ಪ ಒಂಥರ ನಮ್ಮಲ್ಲಿ ಒಂದು ಗಾದೆ ಹೇಳ್ತಾರೆ, ಬಹಳ ಆತರವಾಗಿರೋರಿಗೆ ನಿನಗಲ್ಲ, ನೀನ ಆತರ ಮಾಡೋರಿಗೆ ಹಿಂಗಿಲ್ಲ 7 ತಿಂಗಳು ಹುಟ್ಟಿರ್ಬೇಕು ಕಣೆ ಅಂತ ನಿನಗಲ್ಲ. ಸುಮ್ಮನೆ ಜನರಲ್ಲಿ ಜನರಲ್ಲ ಗಾದಿ ಮಾತು ಕಣೆಯ. ನನಗೆ ಗೊತ್ತಿಲ್ಲ, ನೀನು 9 ತಿಂಗಳಿಗೆ ಹುಟ್ಟಿರ್ಬೋದು, 9 ತಿಂಗಳು
ಗೊತ್ತಿಲ್ಲ. ಜನರಲ್ ಆಗಿ ನಮ್ಮ ಕಡೆ ಹಳ್ಳಿನಲ್ಲಿ ಗಾದೆ ಹೇಳ್ತಾರೆ, ಹಳ್ಳಿಗಾದೆ. ಹಿಂಗೆಲ್ಲ ಆತರ ಪಡೋರಿಗೆ, ಈ ತರ ಸಮಾಧಾನವಾಗಿದ್ದವರಿಗೆ, ಮಧ್ಯ ಮಧ್ಯೆ ಇಂಟರ್ಫಿಯರ್ ಆಗೋರಿಗೆ, ಹಿಂಗೆಲ್ಲ 7 ತಿಂಗಳು ಹುಟ್ಟಿರೋನಾಗ ಆಡ್ತಾರಲ್ಲ. ಎಲ್ಲ ಕಡೆ ಹೇಳ್ತಾರಲ್ವಾ, ನಿಮ್ ಕಡೆ ನಿಮ್ಗೂ ಗೊತ್ತಿದೆ. ಮೈಸೂರು ನಿಮ್ ಕ್ಷೇತ್ರ ಅಂತೆ, ನಿಮ್ ಕ್ಷೇತ್ರ ಅವನು ನಮ್ಮ ವರ್ಣ ಕ್ಷೇತ್ರದವನು, ಅದಕ್ಕೆ ಅವ ಮಧ್ಯ ಮಧ್ಯೆ ಬಾಯಿ ಹಾಕೋದು. ಓಕೆ, ಸೊ ಇವರಿಗೆ ಡಿಸ್ಟಿಕ್ ಅಧ್ಯಕ್ಷರಾದವ್ರಿಗೆ, ಡಿಸ್ಟಿಕ್ ಪ್ರೆಸಿಡೆಂಟ್ ಆದವ್ರಿಗೆ 50,000 ರೂಪಾಯಿ ಅವರಿಗೆ ಆನರೇರಿಯಂ ಕೊಡ್ತೀವಿ. ಆನರೇರಿಯಂ ಗೌರವಧನ, ಕನ್ನಡದಲ್ಲಿ ಗೌರವಧನ ಕೊಡ್ತೀವಿ. ತಾಲೂಕು ಅಧ್ಯಕ್ಷರಾದವರಿಗೆ ಇನ್ನೂ ನಾವು 25 ಕೊಡಬೇಕಾ 20 ಕೊಡಬೇಕಾ ಅಂತ ಇನ್ನೂ ಯೋಚನೆ ಮಾಡಿಲ್ಲ. ಸೊ ಅವ್ರಿಗೂ ಕೂಡ ಗೌರವಧನ ಕೊಡ್ತೀವಿ. ಕಾನ್ಸ್ಟಿಟ್ಯೂನ್ಸಿ ಅಲ್ಲ, ತಾಲೂಕು ಕಾನ್ಸ್ಟಿಟ್ಯೂನ್ಸಿ ಅಲ್ಲ, ಕಾನ್ಸ್ಟಿಟ್ಯೂನ್ಸಿ ಇವ್ರು ಕಾನ್ಸ್ಟಿಟ್ಯೂನ್ಸಿ ಅಧ್ಯಕ್ಷರಿಗೆ. ಸೊ ಇವ್ರಿಗೆ ಮೆಂಬರ್ಗಳಿಗೆಲ್ಲ ಸಿಟ್ಟಿಂಗ್ ಫೀ ಕೊಡ್ತೀವಿ ಅಷ್ಟೇ, ಸಿಟ್ಟಿಂಗ್ ಫೀ. ಸೊ ಇದನ್ನ ಇವತ್ತು ತೀರ್ಮಾನ ಮಾಡಿ ನಮ್ಮ ಮಂತ್ರಿಗಳು, MLAಗಳು, ಲೋಕಸಭಾ ಸದಸ್ಯರು, MLCಗಳು, ರಾಜ್ಯಸಭಾ ಸದಸ್ಯರುಗಳು, ಮತ್ತೆ ಸ್ಟೇಟ್ ಆಫೀಸ್ ಸದಸ್ಯರು ಇವೆಲ್ಲ ಇದ್ದಂಥ ಸಭೆಯಲ್ಲಿ ಇವತ್ತು ನಾನು, ಸುರ್ಜೇವಾಲಾ, ನಮ್ಮ ಅಧ್ಯಕ್ಷರು, ನಾವೆಲ್ಲ ಮಾತಾಡಿ ಈ ತೀರ್ಮಾನವನ್ನು ಅಲ್ಲಿ ಘೋಷಣೆ ಮಾಡಿದ್ದೇವೆ. that we are going to constitute this committee within a week. Immediately after that, these committees will start functioning. As far as they will monitor and look after the implementation of these 5 guarantees, because these guarantees are very important. ಯಾಕಂತಂದ್ರೆ ಈ ವರ್ಷ 38,000 ಕೋಟಿ ಖರ್ಚಾಗಿದೆ. ಈ ಆರ್ಥಿಕ ವರ್ಷ 23-24ರಲ್ಲಿ 38,000 ಕೋಟಿ ಖರ್ಚಾಗಿದೆ. ಮುಂದಿನ ವರ್ಷ ಸುಮಾರು 58-59,000 ಕೋಟಿ ಖರ್ಚಾಗುತ್ತೆ. ಇಟ್ ಇಸ್ ನಾಟ್ ಎ ಸ್ಮಾಲ್ ಪ್ರೋಗ್ರಾಮ್, ಇಟ್ಸ್ ಎ ವೆರಿ ಬಿಗ್ ಪ್ರೋಗ್ರಾಮ್. ಬಹಳ ಮುಖ್ಯವಾಗಿರ್ತಕ್ಕಂಥದ್ದು, ಯಾರು ಮಧ್ಯವರ್ತಿಗಳಿದ್ದೇನೆ ನೇರವಾಗಿ ಬೆನಿಫಿಷಿಯರೀಸ್ ಅಕೌಂಟ್ಗೆ ಹೋಗಬೇಕು. ಪ್ಲೀಸ್ ಅಂಡರ್ಲೈನ್, ಐ ರಿಪೀಟ್, ಯಾರೇ ಮಧ್ಯವರ್ತಿಗಳಿದ್ದೇನೆ ನೇರವಾಗಿ ಬೆನಿಫಿಷಿಯರೀಸ್ ಅಕೌಂಟ್ಗೆ ಹೋಗಬೇಕು. ಪ್ರತಿ ತಿಂಗಳು ಸುಮಾರು 1,20,00,000 ಕುಟುಂಬಗಳು, 1,20,00,000 ಸುಮಾರು, ಹೆಚ್ಚಾಗ್ಬೋದು ಕಡಿಮೆ ಆಗ್ಬೋದು, ಹೆಚ್ಚಾಗ್ತದೆ. ಸುಮಾರು 1,20,00,000 ಕುಟುಂಬಗಳು ಪ್ರತಿ ತಿಂಗಳು 4,000 to 5,000 ರೂಪಾಯಿಗಳನ್ನು ಪಡೀತಾರೆ. ಪ್ರತಿ ತಿಂಗಳು 4,000 to 5,000 ರೂಪಾಯಿ. ವರ್ಷಕ್ಕೆ 48,000 to 60,000 ರೂಪಾಯಿ. This is called universal basic income to unprivileged communities, groups. For empowerment of unprivileged. ಗೊತ್ತಾಯ್ತಾ? ಇದು ಯಾರು ಬಡವರಿದ್ದಾರೆ, ಎಲ್ಲ ಜಾತಿ ಬಡವರು ಇದ್ದಾರೆ, ಅವರಿಗೆ ಕೊಡ್ತಕ್ಕಂಥದ್ದು. ಸುಮಾರು 4,30,00,000 ಜನರಿಗೆ. ಕರ್ನಾಟಕದ ಪಾಪ್ಯುಲೇಷನ್ 7 ಕೋಟಿ ಇದೆ ಅಂತ ಅಂದ್ಕೊಂಡ್ರೆ 4,30,00,000 ಜನರಿಗೆ
ಈ ತರದ ಬೆನಿಫಿಟ್ಸ್ ಸಿಗ್ತವೆ. ಒಂದಲ್ಲ ಒಂದು ಬೆನಿಫಿಟ್ ಸಿಗ್ತವೆ. ಹಿಂದೆ ಯಾವ ಸರ್ಕಾರನೂ ಕೂಡ ಕೊಟ್ಟಿರಲಿಲ್ಲ. ಇಷ್ಟೊಂದು ದುಡ್ಡಿನ ಬಡವರಿಗೆ ನೇರವಾಗಿ ತಲುಪಿಸ್ತಕ್ಕಂಥ ಕೆಲಸ ಮಾಡಿದ್ರು. ವಿತೌಟ್ ಮಿಡಲ್ ಮ್ಯಾನ್, ಗವರ್ಮೆಂಟ್ ಬೆನಿಫಿಷಿಯರಿ. ಸೋರಿಕೆ ಇಲ್ಲದೆ ಭ್ರಷ್ಟಾಚಾರ. ಆಮೇಲೆ ಸೋರಿಕೆ ಆಗೋ ಪ್ರಶ್ನೆನೇ ಇಲ್ಲ, ಭ್ರಷ್ಟಾಚಾರ ಆಗೋ ಪ್ರಶ್ನೆನೇ ಇಲ್ಲ, ಯಾವುದೂ ಇಲ್ಲ. ನೆವರ್. ನಮ್ಮ ಕಾರ್ಯಕರ್ತರಿಗೆ ಅದಕ್ಕೆ ಮಾನದಂಡ ಏನು ಮಾನದಂಡ ಅಂತಂದ್ರೆ, ನಮಗೆ ಯಾರು ಕಾರ್ಯಕರ್ತರು ಸಕ್ರಿಯ ಕಾರ್ಯಕರ್ತರಿದ್ದಾರೆ ಅವರು. ಇಲ್ಲಪ್ಪ, ಸ್ಟೇಟ್ ಕಮಿಟಿ ನಾನಿರಲ್ಲ, ಹೇಳಿದ್ನಲ್ಲ. ಕಾರ್ಯಕರ್ತರೇ ಅದಕ್ಕೂ ಅಧ್ಯಕ್ಷರು, ಸೀನಿಯರ್ ವರ್ಕರ್ ಇರ್ತಾರಲ್ಲ, ಸೀನಿಯರ್ ಅದು ಹೇಳಿದ್ನಲ್ಲ. ಒಂದು ಕುಟುಂಬಕ್ಕೆ 4 ರಿಂದ 5 ಸಾವಿರ ರೂಪಾಯಿ ಸಿಗುತ್ತೆ ಅಂತ ಹೇಳಿದ್ನಲ್ಲ. ಅವಶ್ಯಕತೆ ಬಿದ್ದರೆ ಕಾನೂನು ಹಾಗಾದ್ರೆ ನಾವ್ಯಾಕಿರ್ಬೇಕು? IAS ನವರಿದ್ರೆ? ನೋ. ಮೈ ಪಾಯಿಂಟ್ ಈಸ್ ದೇರ್ ಆರ್ ಆಫೀಸರ್ಸ್ to implement the programs, but to supervise, monitor whether the deserved people get it or not. ಗೊತ್ತಾಗಬೇಕಲ್ಲ. ಕಾರ್ಯಕರ್ತರಿಗಾದ್ರೂ ನಿನಗೆ ಗೊತ್ತಾಗತ್ತೆ. ನಿಮ್ಮ ಊರಿನಲ್ಲಿ ನೀ ಯಾವ ಹಳ್ಳಿಯನ್ನೇ ನಿಮ್ಮ ಹಳ್ಳಿನಲ್ಲಿ ಯಾರಿಗೆ ತಲುಪಿದೆಯೋ ಇಲ್ಲೋ ಅಂತ ಗೊತ್ತಾಗಲ್ಲ ನಿನ್ಗೆ. ಹಂಗೆ ಅದಕ್ಕೆ ಮಾಡೋದು. IAS ಆಫೀಸರ್ ಗೊತ್ತಾಗಲ್ಲ. ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಇನ್ನೂ ಎಫೆಕ್ಟಿವ್, ಮೇಕ್ ಇಟ್ ಮೋರ್ ಎಫೆಕ್ಟಿವ್ ಇಂಪ್ಲಿಮೆಂಟೇಷನ್. ನಮ್ಮ ಆಚಾರ ವಿಚಾರಗಳು ಸರಿಯಾದ ರೀತಿಯಲ್ಲಿ ಪ್ರಚಾರ ಕೂಡ ಆಗಬೇಕು. ಈಗ ಮನೆ ಕೊಡ್ತೀವಿ ಅಲ್ವಾ, ಮನೆಗೆ ಕೊಡುವಾಗ ಕಮಿಟಿ ಮಾಡಿರೋದಿಲ್ವ? ಅಲ್ಲಿ ಆಶ್ರಯ ಕಮಿಟಿ ಅಂತ ಮಾಡಲ್ವಾ? ತಹಸೀಲ್ದಾರ್ ಇರ್ತಾನೆ, EO ಇರ್ತಾನೆ, ಆದ್ರೂ ಕಮಿಟಿ ಮಾಡಿರ್ತೀವಲ್ಲ. ಲ್ಯಾಂಡ್ ಗ್ರ್ಯಾಂಟ್ ಕಮಿಟಿ ಮಾಡಿರ್ತೀವಲ್ಲ. ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಅಲ್ಲೂ ಒಂದು ಇದೆಯಲ್ಲ, ಇಂಪ್ಲಿಮೆಂಟೇಷನ್ ಮತ್ತು ಅನುಷ್ಠಾನಕ್ಕೆ SC ST ದಟ್ ಈಸ್ ಯುವರ್ ಇಂಟರ್ಪ್ರಿಟೇಷನ್. ರಿಹ್ಯಾಬಿಲಿಟೇಷನ್ ಅಲ್ಲ ಇದು. ಇಟ್ ಈಸ್ ಎಫೆಕ್ಟಿವ್ ಇಂಪ್ಲಿಮೆಂಟೇಷನ್ ಆಫ್ ದಿ 5 ಗ್ಯಾರಂಟೀಸ್. ರಿಹ್ಯಾಬಿಲಿಟೇಷನ್ ಅಂತ ಯಾಕೆ ಕರಿತೀನಿ? ವೈ? ನಾನು ಹಾಗಾದ್ರೆ ರಿಹ್ಯಾಬಿಲಿಟೇಷನ್ ಅನ್ಕೋಬೇಕು. ಕೇಳ್ರಿ, ಇಲ್ಲಿ ನಾವು ಸರ್ಕಾರ ಮಾಡಿದೀವಿ, ತಿಂಗಳಿಗೆ ವರ್ಷಕ್ಕೆ 59,000 ಕೋಟಿ ಕೊಡ್ತೀವಿ, 60,000 ಕೋಟಿ ಕೊಡ್ತೀವಿ. ಅದು ಸರಿಯಾಗಿ ತಲುಪಬೇಕಾ ಇಲ್ಲ ಜನಗಳಿಗೆ? ಡಿಸರ್ವ್ ತಲುಪಬೇಕಾ ಬೇಡ? ಅದು ನೋಡ್ಕೋಬೇಕಾ ಬೇಡ? ಒಬ್ರು ಕೇಳಿದ್ರೆ ಹೇಳ್ತೀನಿ ಅಪ್ಪ, 2-3 ಜನ ಒಟ್ಟಿಗೆ ಕೇಳಿದ್ರೆ ಹೇಳಲ್ಲ. ಈಗ ನಮ್ ಕಡೆ ಒಂದು ಗಾದೆ ಇದೆ, ಹಾಲು ಕರೀತಾರಲ್ಲ, ಅದು 20 kg ಹಾಲು ಕೊಡ್ತದೆ. ಹಾಲು ಕರಿ ಅಂಡಕ್ಕೆ ಎಷ್ಟು ಆಗುತ್ತೆ ದುಡ್ಡು ಅಂತಂದ್ರೆ ಯಾಕೆ ಇವೆಲ್ಲ ಸುಮ್ಮನೆ ಆಗ್ಬೋದು. ಒಂದು 5-6 ಕೋಟಿ ಆಗ್ಬೋದು. 59,000 ಕೋಟಿನಲ್ಲಿ ಒಂದು ವರ್ಷಕ್ಕೆ 5-6 ಕೋಟಿ ಆಗ್ಬೋದು ಅಷ್ಟೇ. ಇದು ನೀವೆಲ್ಲ ಇಂತಿದೆ ಬರೆಯೋದು, ಇದಕ್ಕೆ ಹೆಚ್ಚು ಒತ್ತು ಕೊಡ್ತೀರಿ. 5-6 ಕೋಟಿ ಬರೀಕ್ ಆಗ್ತದೆ. 59,000 ಕೋಟಿ ಬಡವರಿಗೆ ಕೊಡ್ತಾ ಇದ್ದೀವಿ, ಅದನ್ನ ಬರೀರಪ್ಪ. ಓಕೆ, ಥ್ಯಾಂಕ್ ಯು. ಏನು ಇವ್ರಿಗೆ ಕೇಳ್ತಾ ಇದ್ದೀನಮ್ಮ, ಅಧ್ಯಕ್ಷರು ಇವ್ರಿಗೆ ಕೇಳಿರೋದು ಹೇಳಪ್ಪ. That the guarantee schemes have become a burden on the government and on the exchequer. No.
ಅಡಿಷನಲ್ ಆಗಿ ಭಾರ ಆಗಿದೆ ಅಂತ ಹೇಳಿದ್ದಾರೆ. ವಾಟ್ ಈಸ್ ರಾಂಗ್ ಇನ್ ದಟ್? ಇಂಡಿವಿಜುವಲ್ ಒಪಿನಿಯನ್. It doesn't mean that we don't have money. See, it is going to be an additional burden on the exchequer ಅಂತ ಹೇಳಿದ್ದಾರೆ. What is wrong in that? ನೀವು ಅದಕ್ಕೆ ಬೇರೆ ತರ ಇಂಟರ್ಪ್ರಿಟ್ ಮಾಡ್ಬಿಟ್ರೆ ದುಡ್ಡಿಲ್ಲ, ಸರ್ಕಾರದಲ್ಲಿ ದುಡ್ಡಿಲ್ಲ, ಬಿಜೆಪಿ ಹೇಳಿದಾಗ ನೀವು ಹೇಳಿದ್ರೆ ಎಲ್ಲ ನೋಡಮ್ಮ ತಾಯಿ, ನೀವು ತಿಳ್ಕೊ. ಬಜೆಟ್ ಮಂಡಿಸಿದ್ದು ಯಾವಾಗ, ಯಾವ ವರ್ಷಕ್ಕೆ ಮಂಡಿಸಿದ್ದು, ಯಾರು ಮಂಡಿಸಿದ್ದು? ಫೆಬ್ರವರಿನಲ್ಲಿ ಬಜೆಟ್ ಆ ಕಾರ್ಯಕ್ರಮಗಳನ್ನೆಲ್ಲ ಬದಲಾಯಿಸಿದೀವ. ಇದು ಆ ಕಾರ್ಯಕ್ರಮಗಳ ಜೊತೆಗೆ ಅಡಿಷನಲ್ ಆಗಿ ಕೊಟ್ಟಿರೋದು. ಡಿಡ್ ಯು ಫಾಲೋ ಮೇ? ಐ ಹೋಪ್ ದಟ್ ಐ ಆಮ್ ಕ್ಲಿಯರ್ಡ್. ಸಚಿವ ಸಂಪುಟದ ಸಚಿವರುಗಳು ಹೆಚ್ಚುವರಿ ಡಿಸಿಎಂ ಬೇಕು ಅಂತ ಕೇಳ್ತಾರೆ. ಯಾರು ನಿಮ್ಮ ಸಚಿವರುಗಳು ನನ್ನ ಜೊತೆ ಬಂದು ಹೇಳಿಲ್ಲಪ್ಪ, ನನ್ನ ಜೊತೆ ಬಂದು ಹೇಳಿಲ್ಲ. ಸರ್